ಸೋಮವಾರಪೇಟೆ ಮಂಡಲದ ವತಿಯಿಂದ ಇಂದು ಏನು ಅರಣ್ಯ ಸಚಿವರು ಕೊಡಗಿಗೆ ಪ್ರಥಮ ಬಾರಿಗೆ ಆಗಮಿಸಿದ್ದಾರೆ. ಏನು ಆನೆ ತುಳಿತಕ್ಕೆ 45-46 ಜನ 3 ವರ್ಷದಲ್ಲಿ ಮೃತಪಟ್ಟಿದ್ದಾರೆ. ಆ ಮೃತಪಟ್ಟಂಥ ಸಂದರ್ಭದಲ್ಲಿ ಇವರು ಸಾಂತ್ವನ ಹೇಳೋಕ್ಕಾದರೂ ಇಲ್ಲಿಗೆ ಒಂದ್ಸಲ ಬರಲಿಲ್ಲ. ಬೇರೆ ಏನು ಮೃತಪಟ್ಟಂಥ ಮನೆಗಳಿಗೆ ಆದರೂ ಒಂದು ಭೇಟಿಯನ್ನು ಕೊಡಲಿಲ್ಲ. ಆದರೆ ಈಗ ಏನು ದುಬಾರಿಯಲ್ಲಿ ಶಂಕುಸ್ಥಾಪನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸಿ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಸಾರ್ವಜನಿಕವಾಗಿ ಸಾರ್ವಜನಿಕ ಸುವ್ಯವಸ್ಥೆಗೆ ಕಾನೂನು ಸುವ್ಯವಸ್ಥೆಗೆ ದಯವಿಟ್ಟು ಯಾರು ಭಂಗವನ್ನು ಕೊಡಬಾರದು. ಅಲ್ಲ, ನಾವು ಎಷ್ಟು 25 ವರ್ಷದಿಂದ ಮಾತಾಡ್ತೀವಿ. ಹೇಳೋದಕ್ಕೆ ನೀತಿ ಇದೆ, ನೀತಿ ಇದೆ. ಯಾರ್ಯಾರು ಏನು ಮಾಡಿದ್ದಾರೆ ಎಲ್ಲವೂ ನಿಮಗೆ ಬಂದು ಬಿದ್ದವ್ರಿಗೆ ಭೇಟಿ ಮಾಡ್ತೀವಿ. ನಿಶ್ಚಯ ಮಾಡಿ ಭೂಮಿ ಪೂಜೆ ಮಾಡ್ತಿದ್ರು. ಅದೇ ದುಬಾರಿಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ, ಹುಲಿ ಹಾವಳಿ, ಜೇನು ಹಾವಳಿ ಹಿನ್ನೆಲೆಯಲ್ಲಿ ಅನೇಕ ರೈತರು ಇವತ್ತು ಜೀವನ ಕಳ್ಕೊಂಡಿದ್ದಾರೆ. ಸುಮಾರು 32 ಜನಕ್ಕಿಂತ ಹೆಚ್ಚು ಜನ ಇವತ್ತು ಸಾವಿಗೀಡಾಗಿದ್ದಾರೆ.
ಇವತ್ತು ಈಶ್ವರ್ ಖಂಡ್ರೆ ಅರಣ್ಯ ಇಲಾಖೆಯ ಸಚಿವರು ಕೊಡಗಿಗೆ ಭೇಟಿ ಮಾಡೋ ಸಂದರ್ಭದಲ್ಲಿ ಅವರಿಗೆ ಇದ್ರ ಬಗ್ಗೆ ಗಮನಕ್ಕೆ ಹರಿಸಬೇಕು ಅಂತ ಹೇಳಿ ಬಿಜೆಪಿಯಿಂದ ನಾವು ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಹೊರಟಿದ್ವಿ. ಇವತ್ತು ಏನು ಅರಣ್ಯ ಸಚಿವರು ಇವತ್ತು ಬರ್ತಾ ಇದ್ದಾರೋ ಇವರು ಇದಕ್ಕಿಂತ ಮುಂಚೆನೆ ಬಂದು ಈ ಜಿಲ್ಲೆಯ ಸಮಸ್ಯೆಗಳನ್ನ ಸಮಗ್ರವಾಗಿ ಪರಿಶೀಲನೆ ಮಾಡಿ ಅದಕ್ಕೆ ಬೇಕಾದಂತ ಏನು ವ್ಯವಸ್ಥೆಗಳನ್ನು ಮಾಡಬೇಕಾಗಿತ್ತು ಅದನ್ನು ಮಾಡದೆ ಸುಮಾರು 2.5 ವರ್ಷಗಳ ಕಾಲದ ನಂತರ ಇವತ್ತು ಕೊಡಗಿಗೆ ಭೇಟಿ ನೀಡತಕ್ಕಂಥ ಬಹಳ ದುರಾದೃಷ್ಟಕರ ಮತ್ತೆ ಈ ಜಿಲ್ಲೆಯ ಜನತೆಗೆ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಘೋರ ಅಪರಾಧ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇವತ್ತು ಇದರ ಸಲುವಾಗಿ ನಾವು ಪ್ರತಿಭಟನೆ ಮಾಡುವಾಗ ಇವತ್ತು ಕಾಂಗ್ರೆಸ್ಸಿನ ಚೇಲಾಗಳು ಇವತ್ತು ಕಾಂಗ್ರೆಸ್ಸಿನ ಏನು ಅಧ್ಯಕ್ಷರು ಇರ್ಬೋದು ಅಥವಾ ಶಾಸಕರುಗಳಿರ್ಬೋದು ಅವು ಬಿಜೆಪಿಯ ಒಂದು ಪ್ರತಿಭಟನೆ ಹತ್ತಿಕ್ಕತಕ್ಕಂಥ ಕೆಲಸವನ್ನು ಕೈ ಹಾಕಿದ್ದಾರೆ. ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಡದ ರೀತಿಯಲ್ಲಿ ಪೊಲೀಸ್ ಮುಖಾಂತರ ಅರೆಸ್ಟ್ ಮಾಡತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ವಿರೋಧಿಸುತ್ತೇವೆ. ಇನ್ನು ಮುಂದಕ್ಕೆ ಈ ಸಚಿವರಲ್ಲ, ಇನ್ನು ಮುಂದಕ್ಕೆ ನಾವು ಶಾಸಕರ ಕಚೇರಿ ಇರ್ಬೋದು, ಜಿಲ್ಲಾ ಏನು ಇವರು ಕಾಂಗ್ರೆಸ್ ಕಚೇರಿ ಇರ್ಬೋದು ಅಥವಾ ಅನುಷ್ಠಾನ ಸಮಿತಿ ಅಧ್ಯಕ್ಷರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗುತ್ತೆ. ಈ ರೀತಿ ಪ್ರತಿಭಟನೆ ಹಕ್ಕನ್ನ ಪ್ರತಿಭಟನೆ ಮಾಡತಕ್ಕಂಥ ಹಕ್ಕನ್ನ ಕಸಿತಕ್ಕಂಥದ್ದು ಸಂವಿಧಾನ ವಿರೋಧಿ ಅಂತ ಹೇಳ್ತಕ್ಕಂಥ ವಿಚಾರವನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.